ಉಜ್ವಲ ಸ್ಕೀಮ್ ಆನ್ಲೈನ್ ಅಪ್ಲಿಕೇಶನ್. ಉಜ್ವಲ ಉಚಿತ ಸಿಲಿಂಡರ್ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸ್ನೇಹಿತರೆ, ತಕ್ಷಣ ಅರ್ಜಿ ಸಲ್ಲಿಸಿ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉಜ್ವಲ ಸ್ಕೀಮ್ ಆನ್ಲೈನ್ನಲ್ಲಿ ಉಚಿತ ಸಿಲಿಂಡರ್ಗಾಗಿ ಹೊಸ BPL ಕಾರ್ಡ್ನವರು ಅರ್ಜಿ ಹೇಗೆ ಸಲ್ಲಿಸಬೇಕು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕ ಪಡೆಯದೇ ಅವಕಾಶ ವಂಚಿತರಾಗಿರುವ BPL ಕಾರ್ಡ್ ಹೊಂದಿದ ಮಹಿಳೆಯರಿಗೆ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾಗಿರುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಸ್ನೇಹಿತರೆ, ಗ್ರಾಮೀಣ ಪ್ರದೇಶದ ಅನೇಕ ಬಡ ಕುಟುಂಬಗಳು ಗ್ಯಾಸ್ ಸಿಲಿಂಡರ್ ತುಂಬಿಸಲಾಗದ ಸೌದೆ ಬೆಲೆಯನ್ನು ಉಪಯೋಗಿಸುತ್ತಿದ್ದಾರೆ. ಹೀಗಾಗಿ ಸೌದೆಗೆ ಪರದಾಟ ಹೆಚ್ಚಾಗಿರುವುದರಿಂದ ನಿತ್ಯ ಅಡುಗೆ ಮಾಡಿಕೊಂಡು ತಿನ್ನುವುದಕ್ಕೆ ಹಸ ಪಡೆಯಬೇಕಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಕುಟುಂಬಗಳ ಹಿತಾಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯ ಅಡಿಯಲ್ಲಿ ಭಾರತದಾದ್ಯಂತ ಈಗಾಗಲೇ ಬರೋಬ್ಬರಿ 10.35 ಕೋಟಿ ಫಲಾನುಭವಿಗಳು ಅಡುಗೆ ಅನಿಲ ಸಂಪರ್ಕ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನಾ 2023 ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ಒದಗಿಸಲಾಗುತ್ತದೆ. ಮಾತ್ರವಲ್ಲ, LPG ಸಂಪರ್ಕದ ಜೊತೆಗೆ 800 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಉಚಿತ ರಿಫಿಲ್, ಉಚಿತ ಸ್ಟವ್ ಒದಗಿಸಲಾಗುತ್ತದೆ. ಸರ್ಕಾರ ಈಚೆಗೆ ಭಾರೀ ಪ್ರಮಾಣದ ಸಬ್ಸಿಡಿ ಕೂಡ ಘೋಷಣೆ ಮಾಡಿರುವುದರಿಂದ ಮರುಪೂರಣ ಕೂಡ ಅತ್ಯಂತ ಸುಲಭವಾಗಿದೆ. ಹೀಗಾಗಿ ಬಡ ಕುಟುಂಬಗಳಿಗೆ ಈ ಯೋಜನೆ ಬಹಳ ಉಪಯುಕ್ತವಾಗಿದ್ದು, ಅರ್ಹ ಮಹಿಳೆಯರು ತಕ್ಷಣ ಆನ್ಲೈನ್ ಅರ್ಜಿ ಸಲ್ಲಿಸುವ ಮೂಲಕ ಯೋಜನೆಯ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಸ್ನೇಹಿತರೆ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಮುಂಚೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಅನೇಕ ಅರ್ಹರಿಗೆ ಸಮರ್ಪಕ ಮಾಹಿತಿ ದೊರೆಯದೇ ಇದ್ದರಿಂದ ಅರ್ಜಿ ಸಲ್ಲಿಸಲಾಗದ ಈ ಅವಕಾಶದಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಇದೀಗ ಅವಕಾಶದಿಂದ ವಂಚಿತರಾದವರಿಗೆ ಮತ್ತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಆನ್ಲೈನ್ ಅಪ್ಲಿಕೇಶನ್ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು 18 ವರ್ಷ ಮೇಲ್ಪಟ್ಟ BPL ಕಾರ್ಡ್ ಹೊಂದಿದ ಮಹಿಳೆಯರು ಮಾತ್ರ ಅರ್ಹರಾಗಿರುತ್ತಾರೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಬೇರೆ ಯಾರೊಬ್ಬರ ಹೆಸರಿನಲ್ಲಿಯೂ LPG ಕನೆಕ್ಷನ್ ಇರಬಾರದು. ಈ ಅರ್ಹತೆಯುಳ್ಳ ಎಲ್ಲ ಮಹಿಳೆಯರು ಈ ಕೂಡಲೇ ಅರ್ಜಿ ಸಲ್ಲಿಸಬಹುದು. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಹೊಸದಾಗಿ 75 ಲಕ್ಷ ಅರ್ಹತೆ ಹೊಂದಿರುವ ಮಹಿಳೆಯರಿಗೆ ಈ ಯೋಜನೆಯನ್ನು ಒದಗಿಸಲು ಮುಂದಾಗಿದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬೇಕಾಗಿರುವ ಪ್ರಮುಖ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹೀಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನಾ 2.0 ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲಾತಿಗಳು ಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಮಹಿಳೆಯರ ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಪ್ರಮಾಣಪತ್ರ ಮತ್ತು ವಿಳಾಸದ ಪ್ರಮಾಣಪತ್ರ. ಈ ಎಲ್ಲ ಪ್ರಮುಖ ದಾಖಲಾತಿಗಳೊಂದಿಗೆ ಹತ್ತಿರದ ನಿಮ್ಮ ಕೇಂದ್ರ CSC ಸೆಂಟರ್ ಆಗಿರಬಹುದು, ಆನ್ಲೈನ್ ಸೈಬರ್ ಸೆಂಟರ್ ಆಗಿರಬಹುದು, ನೀವು ಅಲ್ಲಿ ಭೇಟಿ ಮಾಡಿ ತಕ್ಷಣ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಒಂದು ನಿಮಗೆ ಮಾಹಿತಿ ತಕ್ಷಣ ಅರ್ಜಿ ಸಲ್ಲಿಸಿದರೆ ಯೋಜನೆಯ ಪ್ರಯೋಜನ ನಿಶ್ಚಿತವಾಗಿಯೂ ಸಿಗಲಿದೆ. ಏಕೆಂದರೆ ಈ ಬಾರಿ ಗ್ಯಾಸ್ ಏಜೆನ್ಸಿಗಳಿಗೆ ಟಾರ್ಗೆಟ್ ನೀಡದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಗ್ರಾಹಕರಿಗೆ ಅವಕಾಶ ನೀಡಲಾಗಿದೆ. ಯಾವುದೇ ಜಿಲ್ಲೆ, ರಾಜ್ಯಕ್ಕೆ ಇಂತಷ್ಟು ಎಂದು ನಿಗದಿ ಮಾಡದೇ ಇರುವುದರಿಂದ ಬೇಗ ಅರ್ಜಿ ಸಲ್ಲಿಸಿದರೂ ಯೋಜನೆಯ ಫಲಾನುಭವಿಗಳಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯು 2 ರೀತಿಯ ಸಿಲಿಂಡರ್ ಪಡೆಯಲು ಅವಕಾಶವಿರುತ್ತದೆ. ಮೊದಲನೆಯದಾಗಿ 14.2 kg ಒಂದು ಸಿಲಿಂಡರ್ ಅಥವಾ 5 kgಯ 2 ಸಿಲಿಂಡರ್ ಪಡೆಯಲು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಸಂಬಂಧಿಸಿದ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದರೆ ತಮ್ಮ ವ್ಯಾಪ್ತಿಯ ಬರುವ ಹತ್ತಿರದ ಗ್ಯಾಸ್ ಏಜೆನ್ಸಿಗಳನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ಮಾಹಿತಿಗಳು. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಆ ಲಿಂಕನ್ನು ಉಪಯೋಗಿಸಿ ಸ್ನೇಹಿತರೆ ಆನ್ಲೈನ್ನಲ್ಲಿ ಈಸಿಯಾಗಿ ನೀವು ತಮ್ಮ ಮೊಬೈಲ್ನಲ್ಲಿಯೂ ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲಾಗುವುದು ಮತ್ತು ನಿಮ್ಮ ಅರ್ಜಿ ಯಾವ ಸ್ಥಿತಿಯಲ್ಲಿ ಇದೆ ಎಂದು ನಾನು ಸ್ಟೇಟಸನ್ನು ಹೇಗೆ ನೋಡೋದು ಎಂದು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಆನ್ಲೈನ್ ಪೋರ್ಟಲ್ ನಾನು ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್, ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಭಾರತ್ ಗ್ಯಾಸ್ ಬೇಕಾ ಅಥವಾ ಇಂಡಿಯನ್ ಗ್ಯಾಸ್ ಬೇಕಾ, HB ಗ್ಯಾಸ್ ಬೇಕಾ, ಯಾವ ಗ್ಯಾಸ್ ಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಲಿಕ್ ಹಿಯರ್ ಅಂತ ಬರುತ್ತೆ.
ನೆಕ್ಸ್ಟ್ ಆ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ. ಅದರ ಪ್ರಕಾರ ನೀವು ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್, ನಿವಾಸಿದ ಪುರಾವೆ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು ಸ್ನೇಹಿತರೆ. ಈ ಒಂದು ಅರ್ಜಿ ಸಲ್ಲಿಸಲು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು? ನೆಕ್ಸ್ಟ್ ರಿಜಿಸ್ಟರ್ ನೋ ಮೇಲೆ ನೀವು ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹೆಸರನ್ನು ನೀವು ನಮೂದಿಸಬೇಕು. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಈ ರೀತಿ ನೀವು ನಮೂದಿಸಿದ ನಂತರ ಫೋನ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಇಮೇಲ್ ಐ ಡಿ ಆಪ್ಷನಲ್ ಸ್ನೇಹಿತರೆ, ಇದ್ರೆ ನಿಮ್ಮ ಹತ್ರ ಹಾಕಿ, ಇಲ್ಲಾಂದರೆ ಬೇಡ. ಐ ಆಮ್ ನಾಟ್ ರಾಬರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ವಿತ್ ನ್ಯೂ ಮೊಬೈಲ್ ನಂಬರ್ ಅಂದರೆ ಸ್ನೇಹಿತರೆ, ಈ ನನ್ನ ಮೊಬೈಲ್ ನಂಬರ್ ಇನ್ನೊಂದು ಗ್ಯಾಸಿಗೆ ಕನೆಕ್ಟ್ ಆಗಿದೆ, ಅದಕ್ಕೆ ಈ ನಂಬರ್ ತೊಗೊತಾ ಇಲ್ಲ, ಬೇರೆ ನಂಬರ್ ಹಾಕೋಣ. ಆಲ್ಟರ್ನೇಟ್ 8217583729. ನೆಕ್ಸ್ಟ್ ಐ ಆಮ್ ನಾಟ್ ರಾಬರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಸರ್ವರ್ ಬ್ಯುಸಿ ಇರುವುದರಿಂದ ನಾನು ಮುಂದಿನ ವಿಡಿಯೋ ನಿಮಗೆ ತೋರಿಸೋಕ್ಕಾಗ್ತಾ ಇಲ್ಲ. ಸ್ನೇಹಿತರೆ, ಇದೇ ರೀತಿ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಒಂದು OTP ಬಂದಿದೆ ಸ್ನೇಹಿತರೆ. OTP ಹಾಕಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸರ್ವರ್ ಎರರ್ ಇರುವುದರಿಂದ ಸ್ನೇಹಿತರೆ ಮುಂದಿನ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸ್ನೇಹಿತರೆ, ಈ ರೀತಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ ರೀತಿಯ ಸ್ನೇಹಿತರನ್ನು ಶೇರ್ ಮಾಡಿ.